ನಮಸ್ತೆ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಸರ್ವ ಕಾರ್ಯಗಳಿಗೂ ಬರುವ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಳ್ಳೋ ಅಂಥ ಒಂದು ಅದ್ಭುತವಾದಂಥ ಮಂತ್ರ. ಇದು ಪ್ರತಿಯೊಂದು ಕಾರ್ಯಕ್ಕೂ ಬರುತ್ತೆ. ವೈರಿ ಸ್ತಂಭನ ಮಾಡ್ಬೋದು. ನಿಮ್ಮ ಶತ್ರುಗಳು ಏನಾದರೂ ನಿಮ್ಮ ಮೇಲೆ ತೊಂದರೆಗಳು ನಡೆಸ್ತಾ ಇದ್ದಾರೆ ಅಂದಾಗ, ಅದೇ ರೀತಿ ಜನನ ನೀವು ಆಕರ್ಷಣೆ ಮಾಡ್ಕೋಬೇಕು. ವೈರ ಸ್ತಂಭನೂ ಮಾಡ್ಬೋದು, ಜನ ಆಕರ್ಷಣೆ ಕೂಡ ಮಾಡ್ಬೋದು, ಅಂದರೆ ವಶೀಕರಣ ಮಾಡ್ಕೋಬೋದು. ಮತ್ತು ಸ್ತ್ರೀ ಪುರುಷ ವಶೀಕರಣ ಕೂಡ ಆಗುತ್ತೆ ಇದರಿಂದ. ಮತ್ತು ವೈರಿ ವಶೀಕರಣ ಆಗುತ್ತೆ. ಸ್ತಂಭನ ಬೇರೆ, ವಶೀಕರಣ ಬೇರೆ. ಸ್ತಂಭನ ಅಂದರೆ ಅವನು ನಿಮ್ಮ ಯಾವುದೇ ರೀತಿ ಸುದ್ದಿಗೆ ಬರ್ದಂಗೆ ಇರೋ ಅಂಥದ್ದನ್ನ ಸ್ತಂಭನ, ನಿಂತ ಜಾಗದಲ್ಲಿ ನಿಲ್ಲೋ ಅಂಥದ್ದನ್ನ ಸ್ತಂಭನ ಅಂತೀವಿ. ಅಂದರೆ ಅವರು ನಿಮ್ಮ ಯಾವುದೇ ಒಂದು ಇದಕ್ಕೆ ಬರೆದಿರೋ ಅಂಥದ್ದೇ ಸ್ತಂಭನ ಅಂತೀವಿ. ವಶೀಕರಣ ಅಂದರೆ ನಿಮ್ಮ ಶತ್ರುತ್ವ ಬಿಟ್ಟು ನಿಮ್ಮ ಹತ್ರ ಒಂದು ಸ್ನೇಹದಲ್ಲಿ ಬರೋ ಅಂಥದಕ್ಕೆ ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಬರೆ. ಇದನ್ನು ಸ್ತ್ರೀ ಪುರುಷ ವಶೀಕರಣ, ಸ್ತ್ರೀನೂ ವಶ ಮಾಡ್ಬೋದು, ಪುರುಷ ವಶೀಕರಣ ಮಾಡ್ಬೋದು, ಜನ ವಶೀಕರಣ ಮಾಡ್ಬೋದು, ವೈರಿನ ಕೂಡ ವಶೀಕರಣ ಮಾಡ್ಬೋದು. ಮತ್ತು ಇವೆಲ್ಲ ಸ್ತಂಭನ ಯಂತ್ರಗಳು ಕೂಡ ಬರುತ್ತೆ ಇದಕ್ಕೆ. ವೈರಿ ಸ್ತಂಭನ ಯಾವ ಥರ ಹೇಗೆ ಅನ್ನೋದಕ್ಕೆಲ್ಲ ಇದನ್ನು ನೋಡಿ. ಇವತ್ತು ನಾನು ನಿಮಗೊಂದು ಚಕ್ರ ಕೊಟ್ಟಿದ್ದೀನಿ. ಇದು ಸರ್ವ ಕಾರ್ಯಗಳು ಬರೋವಂಥದ್ದು. ಇದನ್ನು ನಿಮಗೆ ಪವರ್ಫುಲ್ಲಾಗಿ ಬರಬೇಕು ಅಂದರೆ ಬೆಳ್ಳಿ ತಗಡು ತೊಗೋಬೇಕು. ಬೆಳ್ಳಿ ತಗಡಿನಲ್ಲಿ ಇದು ಬರೆದೇ ಭಾಳ ಕೆಲಸಕ್ಕೆ ಬರುತ್ತೆ. ಬೆಳ್ಳಿ ತಗಡಿನಲ್ಲಿ ಆ ಒಂದು ತಗಡಿಗೆ ಬರೆದಾದ್ಮೇಲೆ ಅಷ್ಟವಿದ್ಯಾರ್ಚನೆ ಅಂದರೆ ಮೊದಲು ನೀವು ಆ ತಗಡನ್ನು ಯಾವುದೇ ಆಗಲಿ, ಬೆಳ್ಳಿ ಆಗಲಿ, ತಾಮ್ರ ಆಗಲಿ, ಪಂಚಲೋಹದ್ದಾಗಲಿ ಏನೇ ತೊಗೊಂಡ್ರು ಮೊದಲು ನೀವೇನು ಮಾಡಬೇಕು, ಅದನ್ನು ಶುದ್ಧಿ ಮಾಡ್ಕೋಬೇಕು. ಶುದ್ಧಿ ಮಾಡಾದ್ಮೇಲೆ ಅದನ್ನು ನೀವು ಬರೆಯೋಕ್ಕೆ ಅದಕ್ಕೆ ಒಂದು ಕೆಲಸಕ್ಕೆ ಬರುತ್ತೆ. ಮಾಡಿ ಅದನ್ನು ಆ ರೀತಿ ಮಾಡಿ ಇಟ್ಕೋಬೇಕಾಗುತ್ತೆ. ಮಂತ್ರನ ಈ ಯಂತ್ರ ನೀವು ಬರೆಯುವಂಥ ಸಮಯದಲ್ಲಿ ನೀವು ಯಾವುದು ಒಂದು ಮಂತ್ರ ಯಂತ್ರಗಳು ಬರೀತಲ್ಲ ಆ ಸಮಯದಲ್ಲಿ ಒಂದು 5 ಥರದ ಹಣ್ಣು, ಎಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು ಇದನ್ನೆಲ್ಲ ಆ ಯಂತ್ರದ ಮುಂದೆ ಇಡಬೇಕಾಗುತ್ತೆ. ಬಾಂಧವರು, ಈ ರೀತಿ ನೀವೆಲ್ಲ ಮಾಡಿಕೊಂಡು ಪೂಜೆ ಮಾಡಿ ಅದನ್ನು ನಿಮ್ಮ ಒಂದು ಬಳಿನೋ ಅಥವಾ ನೀವು ಒಂದು ಧಾರಣೆನೋ ಮಾಡಿದಾಗ ನಿಮ್ಮಲ್ಲಿ ಇಷ್ಟು ಕೆಲಸಗಳು ಕೂಡ ಆಗುತ್ತೆ. ಆದರೆ ಕೆಲವೊಂದು ಸಮಸ್ಯೆಗಳು ಅಂತ ಇರ್ತವೆ. ವೈರಿ ಸ್ತಂಭನ ಅಂದರೆ ಈಗ ಕೆಲವೊಂದು ಇದರಲ್ಲಿ ನನಗೆ ಸಾಕಷ್ಟು ಜನ ಕೇಳಿದರು, ಇವತ್ತು ಮಾಡಿದ್ರೆ ಒಂದು ವಾರದಲ್ಲೇ ಅವ್ರಿಗೆ ಏನಾದ್ರು ತೊಂದರೆ ಆಗಬೇಕು, ಅಥವಾ ಒಂದು ವಾರದಲ್ಲೇ ನಮ್ಗೆ ವಶೀಕರಣ ಆಗಬೇಕು, ಅಥವಾ ಒಂದು ವಾರದಲ್ಲೇ ಸ್ತಂಭನ ಆಗಬೇಕು, ಈ ರೀತಿ ಎಲ್ಲ ಕೇಳ್ತೀರಾ. ಆದರೆ ಯಾವುದಕ್ಕೂ ಸಮಯ, ಸಂದರ್ಭ, ಅವನು ಜನ್ಮ ನಕ್ಷತ್ರ ಅಥವಾ ರಾಶಿ, ಅವನ ಸಮಯ, ಅವನಿಗೆ ಯಾವ ರೀತಿಲಿದೆ, ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ ಇದೆಲ್ಲ ನೋಡಬೇಕು. ನೀವು ಮಾಡಿದ ತಕ್ಷಣ ಆಗಿಬಿಡೋಕ್ಕಲ್ಲಿ ಆಗಲ್ಲ. ಅದನ್ನೆಲ್ಲ ನೋಡಿಕೊಂಡು ಆ ಸಮಯ ನೋಡ್ಕೊಂಡು ನೀವು ಮಾಡಿದಾಗ ಆ ಕೆಲಸಗಳೆಲ್ಲ ತಕ್ಷಣಕ್ಕೆ ಆಗುತ್ತೆ. ಅದು ಬಿಟ್ಟು ನೀವು ಸುಮ್ಮನೆ ಅವನಿಗೆ ಟೈಮ್ ಚೆನ್ನಾಗಿದ್ದಾಗ ನೀವು ಹೋಗಿ ಮಾಡಿದಾಗ ಏನಾಗುತ್ತೆ, ಕೆಲಸಗಳು ಯಾವುದು ಆಗಲ್ಲ. ಆ ರೀತಿ ಇರುತ್ತೆ. ಇದನ್ನೆಲ್ಲ ಸರಿಯಾದ ರೀತಿಲಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇದನ್ನು ಬರಿಬೇಕಾದ್ರೆ ಏನು ಮಾಮೂಲಿಯಾಗೇ ಬರಿಬೋದು. ಇದಕ್ಕೇನು ಬೇರೆ ಎಲ್ಲ ಏನು ಬೇಕಾಗಿಲ್ಲ. ಇದಕ್ಕೆ ಒಂದು ಬೆಳ್ಳಿ ತಗಡು ಬರದೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಬೇಕು ಅಂತಂದರೆ ನೀವು ಇಟ್ಕೋಬೋದು. ಇದರಲ್ಲಿ ಹಾಕೋ ಅಂಥದಕ್ಕೆ ನಾನು ಒಂದು ವಸ್ತುಗಳನ್ನೆಲ್ಲ ಹೇಳ್ತೀನಿ. ಈ ಬೆಳ್ಳಿ ತಾಯ್ತದಲ್ಲಿ ಏನು ಬರಿತೀರಲ್ವ, ಅದಕ್ಕೆ ಹಾಕಬೇಕು ಅಂತಂದಾಗ ಕೆಲವೊಂದು ಮೂಲಿಕೆಗಳು ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಪಾರಜ, ಕಸ್ತೂರಿ, ಗೋರೋಜನ, ನವಸಾಗರ ಇವುಗಳನ್ನೆಲ್ಲ ಹಾಕಿ, ಅಂದರೆ ಇವುಗಳೆಲ್ಲ ಹಿಡಿಬೇಕು ಅಂದರೆ ನೀವೆಲ್ಲ ಕುಟ್ಟಿ ಪುಡಿ ಮಾಡ್ಕೋಬೇಕು. ಹಾಕ್ಬಿಟ್ಟು ಯಂತ್ರನ ಸರಿಯಾದ ಬಿಗಿ ಬಂತು ಮಾಡಿ ಅದನ್ನು ಒಂದು ಆ ಕೆಂಪು ಹಸಿರು 2 ದಾರ ಮಿಕ್ಸ್ ಆಗಿರ್ತವೆ. ಕೆಲವೊಂದರಲ್ಲಿ ಬರುತ್ತೆ ಕೆಂಪು ಅಥವಾ ಹಸಿರು ದಾರದಿಂದ ಆ ಒಂದು ತಾಯ್ತಿಗೆ ಕಟ್ಕೊಂಡು ನೀವು ಧಾರಣೆ ಮಾಡ್ಕೋಬೋದು. ತದನಂತರ ಏನು, ಇದಕ್ಕೆ 21 ದಿವಸ ಈ ಸಾಂಬ್ರಾಣಿ ಧೂಪವನ್ನು ಅದಕ್ಕೆ ತೋರಿಸ್ಬೇಕು. 21 ದಿವಸ ಅದನ್ನು ಇಟ್ಟು ನೀವು ಅವತ್ತೇ ಮಾಡಿ ಅವತ್ತೇ ಹಾಕ್ಕೊಳ್ಳೋದಲ್ಲ. 21 ಯಾಕೆಂದರೆ ನೀವು ಧಾರಣೆ ಮಾಡಿದ್ಮೇಲೆ ಬಿಚ್ಚಿ ಅದನ್ನು ಆ ರೀತಿ ಸಾಂಬ್ರಾಣಿ ಧೂಪ ಕೊಡಲಿಕ್ಕಾಗಲ್ಲ. ಹಾಗಾಗಿ 21 ದಿವಸ ಅದನ್ನು ಪೂಜೆ ಮಾಡಿ ನೀವು ತದನಂತರ ನೀವು ಅದನ್ನು ಧಾರಣೆ ಮಾಡ್ಕೋಬೇಕು. ಯಾವತ್ತು ನಿಧಾನವೇ ಪ್ರಧಾನ ಅಂತ ಹೇಳ್ತೀವಿ. ಆ ನಿಧಾನ ಇದ್ದಾಗ ಕೆಲಸ ಆಗುತ್ತೆ.
ಜಾಸ್ತಿ ಕೋಪ ಥರ ಮಾಡಿಕೊಂಡು ಬೇಗ ಬೇಗ ಕೆಲಸ ಆಗಿಲ್ಲ ಅಂದ್ಕೊಂಡು ಅದು ಯಾವತ್ತೇ ಈ ಕೆಲಸದಲ್ಲಿ ಮಾತ್ರ ಯಾವತ್ತೂ ಆ ರೀತಿ ಮಾಡಬಾರ್ದು. ನಿಧಾನವಾಗಿರಬೇಕು. ಇದೊಂದು ಸಾರಿ ಆಗಿಲ್ವಾ ಮತ್ತೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೊಮ್ಮೆ ಮತ್ತೆ ಪ್ರಯತ್ನ ಮಾಡಬೇಕು. ಅವಾಗೇನಾಗುತ್ತೆ, ಒಂದು ಸಾರಿ ಆಗಿಲ್ಲ ಅಂದರೂ ಮತ್ತೊಂದು ಟೈಮ್ ಆಗಲ್ಲ. ಯಾಕೆಂದರೆ ಆವಾಗ ಅಥವಾ ನೀವು ಮಾಡಿದಂಥ ತಿಥಿ ನಕ್ಷತ್ರನೇ ಚೆನ್ನಾಗಿರಲ್ಲ, ಅಥವಾ ನಿಮಗೆ ಆ ಸಮಯದಲ್ಲಿ ಏನೋ ನಿಮ್ಮ ಸಮಯನೇ ಚೆನ್ನಾಗಿರಲ್ಲ, ಅಥವಾ ನೀವು ಮಾಡಿದಂಥ ತಿಥಿ ನಕ್ಷತ್ರ ಇರಲ್ಲ. ಹಾಗಾಗಿ ಅಥವಾ ಅವ್ರಿಗೆ ಸಮಯ ಚೆನ್ನಾಗಿರುತ್ತೆ, ಹಿಂಗಿರುತ್ತೆ. ಆವಾಗಾಗಿ ಏನು ಮಾಡ್ತೀರಾ, ಆ ಸಮಯ ಬಿಟ್ಟು ಮತ್ತೊಮ್ಮೆ ಸ್ವಲ್ಪ ದಿವಸ ಬಿಟ್ಟು ನೀವು ಮತ್ತೊಮ್ಮೆ ಆ ತಿಥಿ ನಕ್ಷತ್ರ ನೋಡಿಕೊಂಡು ಮತ್ತೆ ನೀವು ಮಾಡಿದಾಗ ಕೆಲಸಗಳು ಒಂದು ಬಾರಿ ಇಲ್ಲ ಅಂದರೆ ಎರಡನೇ ಬಾರಿ ಇಲ್ಲಾಂದರೂ ಕೆಲಸ ಹಾಗೆ ಆಗುತ್ತೆ. ಅಂದರೆ ಅದಕ್ಕೆ ಹೇಳಿದ್ದು ನಾನು, ತಾಳ್ಮೆ ಇರಬೇಕು. ಈ ತಾಳ್ಮೆ ಇದ್ದವನು ಮಾತ್ರ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾಡಿದೆ ಇಷ್ಟೊಂದು ಖರ್ಚು ಮಾಡಿಬಿಟ್ಟೆ ಬರಲಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ, ಇದರಲ್ಲೆಲ್ಲ ಕೊಡೋ ಡೂಪ್ ಇದೆ, ಹಂಗಿದೆ ಹೀಗಿದೆ ಅಂತಂದರೆ ಅದು ನಿಮ್ಮ ಹಣೆ ಬರ. ಯಾವತ್ತೂ ಇಂಥ ವಿಷಯಗಳಿಗೆ ನಾವು ಕಲಿಬೇಕು ಅಂದಾಗ ತಾಳ್ಮೆ ಭಾಳನೇ ಅಗತ್ಯ. ಇದಕ್ಕೆ ನಾನು ಪ್ರತಿಯೊಂದು ಬಾರಿನೂ ಹೇಳ್ತಾನೆ ಇರ್ತೀನಿ ನಿಮಗೆ, ಆ ರೀತಿಯಾಗಿ ನೀವು ಒಟ್ಟಲ್ಲಿ ಈ ಒಂದು ತಗಡಲ್ಲಿ ಅದನ್ನೆಲ್ಲ ನೀವು ಶುದ್ಧ ಮಾಡ್ಕೊಳ್ಳಿ. ಶುದ್ಧ ಮಾಡಿದ ನಂತರ ನೀವು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೇ ಆಗಲಿ ಪ್ರಧಾನವಾಗಿ ಮಾಡಿ ನಿಧಾನವಾಗಿ ಮಾಡಿ ಅಂತ ಹೇಳ್ತೀನಿ. ಇದನ್ನು ಇಷ್ಟೇ, ಇದು ಏನಿದೆ ನೋಡಿ, ಶ್ರೀ ಓಂ ಶ್ರೀ ಇದು ಶ್ರೀಮಿಲ್ಲ, ಓಂ ಶ್ರೀ ದೇವದತ್ತ. ಇದು ಮತ್ತೆ ಹುರುಟ ಇದೆ ನೋಡಿ, ಓಂ ಶ್ರೀ ದೇವದತ್ತನೇ ಮತ್ತೆ ಹುರುಟ, ತ ದ ವ ದೆ ಶ್ರೀ ಓಂ, ಈ ಥರ ಬರುತ್ತೆ. ಇದನ್ನ ಇದೇ ರೀತಿ ಬರೀಬೇಕಾಗುತ್ತೆ ನೀವು. ಇದಕ್ಕೆ ನಿಮಗೇನಾದರೂ ಅವರ ಅಕ್ಷರ ಕೂಡ ಸೇರಿಸ್ಕೋಬೋದು. ಅಂದರೆ ಕೆಳಗಡೆ ಎಲ್ಲಾದರೂ ಒಂದು ಸ್ವಲ್ಪ ಅವರ ಹೆಸರನ್ನ ನೀವು ಹಾಕ್ಕೋಬೋದು, ಇಂಥವರು. ಅಥವಾ ನಾನು ಹೇಳ್ತಿರೋದು ಕೆಲವೊಂದಕ್ಕೆ ಆ ವಶೀಕರಣಕ್ಕೆ, ಇಂಥ ಒಬ್ಬ ಮನುಷ್ಯ ವಶೀಕರಣ ಆಗಬೇಕು, ಅಥವಾ ಇಂಥವರು ಸ್ತಂಭನ ಆಗಬೇಕು, ಅಥವಾ ಇಂಥವರು ನಮಗೆ ವೈರಿ ಆಗಿರೋರು ನಮ್ಮ ಮಿತ್ರರಾಗಬೇಕು ಅಂತ ಆ ಥರದಿದ್ದರೆ ಆ ಥರದಲ್ಲಿ ನೀವು ಹೆಸರಿನಲ್ಲೊಂದು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನೋಡಿ, ಅದ್ಭುತವಾಗಿ ಕೆಲಸ ಆಗುತ್ತೆ. ಮಾಡೋ ಕೆಲಸದಲ್ಲಿ ಒಂದು ಇದು ಇತ್ತು ಅಂದರೆ ಎಲ್ಲ ಕೆಲಸನೂ ಸುಗಮವಾಗಿ ನಡೆಯುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಿ ಧನ್ಯವಾದಗಳು ಬಾಂಧವರೇ.